ಕರತಾಳೆ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಗಮಿಸ್ತಾ ಇದ್ದೀನಿ. ಎಲ್ಲ ಅತಿಥಿ ಮಹೋದಯರು ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಅತಿಥಿ ಮಹೋದಯರು ಅಲ್ಲಿರುವಂಥ ಆಸನಗಳಲ್ಲಿ ಆಸನರಾಗಬೇಕು ಹಾಗೆ ಅಂತೇಳಿ ವಿನಂತಿ ಮಾಡ್ತೇನೆ. ಪಾಲ ದೇವನೇ ಕರುಣೆ ತೋರೋ ಪರಮನೆ, ಸರ್ವಜ್ಞಾನದಾತನೇ ಅಖಿಲ ಲೋಕ ಒಡೆಯನೇ, ಸರ್ವಜ್ಞಾನದಾತನೇ ಅಖಿಲ ಲೋಕ ಒಡೆಯನೇ, ಧರಣಿ ಪಾಲ ದೇವನೇ ಕರುಣೆ ತೋರೋ ಪರಮನೆ. ಅಣವು ಕಣವು ನಿನ್ನ ಸೃಷ್ಟಿ, ಸುರಿವೆ ಸಕಲಕ್ಕೆ ವರದ ವೃಷ್ಟಿ. ಅಣವು ಕಣವು ನಿನ್ನ ಸೃಷ್ಟಿ, ಸುರಿವೆ ಸಕಲಕ್ಕೆ ವರದ ವೃಷ್ಟಿ. ದಿವ್ಯಾ ದೀಪ್ತಿ ಮಹಿಮಾ ಶಕ್ತಿ, ದಿವ್ಯಾ ದೀಪ್ತಿ ಮಹಿಮಾ ಶಕ್ತಿ, ಅರಸು ನಮ್ಮಿ ಕಾರ್ಯವಾ, ಬೆಳಗಿಸೋ ಜಯ ದೀಪವಾ, ಬೆಳಗಿಸೋ ಜಯ ದೀಪವಾ. ಧರಣಿ ಪಾಲ ದೇವನೇ ಕರುಣೆ ತೋರೋ ಪರಮನೆ, ಧರಣಿ ಪಾಲ ದೇವನೇ ಕರುಣೆ ತೋರೋ ಪರಮನೆ. ಸರ್ವಜ್ಞಾನದಾತನೇ ಅಖಿಲ ಲೋಕ ಒಡೆಯನೇ, ಸರ್ವಜ್ಞಾನದಾತನೇ ಅಖಿಲ ಲೋಕ ಒಡೆಯನೇ, ಧರಣಿ ಪಾಲ ದೇವನೇ ಕರುಣೆ ತೋರೋ ಪರಮನೆ, ಕರುಣೆ ತೋರೋ ಪರಮನೆ. ಫಾದರ್ ಡೊಮಿನಿಕ್ ವೇಗಸ್ ರವರು ಆಗಮಿಸಿದ್ದಾರೆ. ಇವಾಗಲೂ ನಿಮ್ಮ ಚಪ್ಪಾಳೆ ಬಾರದೇ ಇದ್ದರೆ ನಿಮ್ಮದು ನೀರಸ ಪ್ರತಿಕ್ರಿಯೆ ಅಂತ ಭಾವಿಸಿಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿರತಕ್ಕಂಥವ್ರು ಅವರು, ನಮ್ಮ ಶಾಲೆಯ ಸಂಚಾಲಕರು ಕೂಡ. ನಮಗೆಲ್ಲ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆಲ್ಲ ಸ್ಪಂದಿಸಿರ್ತಕ್ಕಂಥವರು ನಮ್ಮವರೇ, ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಹೆತ್ತವರೇ, ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ನೆರೆದಿರುವ ಊರ ಪರವೂರ ಸಜ್ಜನರೇ, ಅಧಿಕಾರಿ ವರ್ಗದವರೇ, ಪತ್ರಕರ್ತ ಮಿತ್ರರೇ, ಛಾಯಾಚಿತ್ರಗ್ರಾಹಕರೇ, ನಾವೆಲ್ಲರೂ ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆಯ ರಜತ ಸಂಭ್ರಮದ ಸಮಾರಂಭದಲ್ಲಿ ಸಮಾಗಮಗೊಂಡಿದ್ದೇವೆ. ಇಂದು ಹಾಗೂ ನಾಳೆಯ ದಿನ ನಮಗೆಲ್ಲರಿಗೂ ಸಂತಸದ ಹಾಗೂ ಸ್ಮರಣೀಯ ದಿನ ಎಂದು ಹೇಳಲು ಸಂತೋಷಪಡುತ್ತೇವೆ. ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆಯ ರಜತ ಸಂಭ್ರಮದಲ್ಲಿ ಆಚರಿಸುತ್ತಿದ್ದೇವೆ. 25 ವರ್ಷಗಳು ತುಂಬಿದ ಈ ಸುಸಂದರ್ಭದಲ್ಲಿ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಬೇಕೆಂದು ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ರಕ್ಷಕ ಸಮಿತಿ ತೀರ್ಮಾನ ಮಾಡಿ ಸುಮಾರು 3-4 ತಿಂಗಳುಗಳಿಂದ ಸಿದ್ಧತೆ ಮಾಡಿಕೊಂಡು ಬಂದಿದ್ದೇವೆ. ಈ ಶಾಲೆಯ ಆಡಳಿತ ಮಂಡಳಿ ಎಲ್ಲ ರೀತಿಯ ಸಿದ್ಧತೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. PTA ಸಮಿತಿಯಿಂದ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತ ಸಮಿತಿ, ಆರ್ಥಿಕ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಕ್ರೀಡಾ ಸಮಿತಿ ಹಾಗೂ ಊಟೋಪಚಾರ ಸಮಿತಿ ಎಂದು ಜವಾಬ್ದಾರಿಯನ್ನು ನೀಡಿರುತ್ತಾರೆ. ಎಲ್ಲ ಸಮಿತಿಯವರು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದ್ದಾರೆ. PTA ಸಮಿತಿಯ ವತಿಯಿಂದ ಪೋಷಕರಿಗಾಗಿ ನವೆಂಬರ್ 1ರಂದು ಆಟೋಟ ಸ್ಪರ್ಧೆಗಳನ್ನು ಹಾಗೂ ಹಳೆ ವಿದ್ಯಾರ್ಥಿಗಳು ಕೂಡ ಆಟೋಟ ಸ್ಪರ್ಧೆಗಳನ್ನು ನೆರವೇರಿಸಿದೆ. ಅಂತೆ ಈ ಒಂದು ರಜತ ಸಂಭ್ರಮವು ಅರ್ಥಪೂರ್ಣವೂ ಹಾಗೂ ಸ್ಮರಣೀಯ ದಿನವಾಗಿ ಮೂಡಿಬರಬೇಕೆಂದು ನಮ್ಮೆಲ್ಲರ ಆಶಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಪೋಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚಿತ್ತೂರು ಪ್ರಭಾಕರ್ ಅವರ ಒಂದು ಆಶಯ ಆಗಿತ್ತು. ಅಂತೆ ಸಮರ್ಥ ನೇತೃತ್ವದಲ್ಲಿ ಇಂದು ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆಯ ಮೈದಾನದಲ್ಲಿ ಭವ್ಯ ರಂಗಮಂದಿರದಲ್ಲಿ ಸಮಾಗಮಗೊಂಡಿದ್ದೇವೆ. ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಸಿದ್ಧತೆಯಾಗಿದ್ದಾವೆ. ಅಂತೆ ಈ ಒಂದು ಸಂದರ್ಭದಲ್ಲಿ ನಾವು ಸಾಧಕರನ್ನು ಕೂಡ ಗುರುತಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅಂತೆಯೇ
ಶಿಕ್ಷಕ ವೃಂದದವರನ್ನು ಹಾಗೂ ಶಿಕ್ಷಕೇತರ ವೃಂದದವರನ್ನು ಹಾಗೂ ಇತರ ಮಹನೀಯರನ್ನು ಕೂಡ ನಾವು ಗುರುತಿಸುವಂತಹ ಕಾರ್ಯವನ್ನು ಮಾಡ್ತಿದ್ದೇವೆ. ಮುಖ್ಯ ಅತಿಥಿಗಳೇ, ಸನ್ಮಾನಿತರೇ, ಗಣ್ಯರೇ, ಪದಾಧಿಕಾರಿಗಳೇ, ಸೇರಿರ್ತಕ್ಕಂಥ ಎಲ್ಲ ಪೋಷಕರೇ, ಶಿಕ್ಷಕ ವೃಂದದ ಎಲ್ಲ ನನ್ನ ಬಂಧುಗಳೇ, ಹಳೆ ವಿದ್ಯಾರ್ಥಿಗಳೇ, ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ಹೆತ್ತವರಿಗೆ ಒಳ್ಳೆಯ ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ. ನಮಗೆ ಕೆಟ್ಟ ಮಕ್ಕಳು ಹುಟ್ಟಬೇಕು ಅಂತ ಯಾರು ಕೂಡ ಬಯಸೋದಿಲ್ಲ. ನಮಗೆ ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂತಲೇ ಎಲ್ಲರೂ ಕೂಡ ಬಯಸೋದು. ನಮಗೆ ಒಳ್ಳೆಯ ಮಕ್ಕಳು ಹುಟ್ಟಬೇಕಿದ್ರೂ ಒಂದು ಭಾಗ್ಯ ಬೇಕಾಗ್ತದೆ, ಒಂದು ಯೋಗ ಬೇಕಾಗ್ತದೆ. ಆವಾಗ ಮಾತ್ರ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಇನ್ನು ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ಒಳ್ಳೆಯ ಶಾಲೆ ಸಿಗಬೇಕು, ಅದು ಒಂದು ಭಾಗ್ಯ. ಹೆಚ್ಚಿನ ಅಂಶ ನಿರ್ಮಲಾ ಹೈಸ್ಕೂಲ್ನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಅವರು ಭಾಗ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯೋಚನೆ ಮಾಡ್ತೀವಿ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಬೈಕು, ಒಳ್ಳೆಯ ಆಸ್ತಿ, ಒಳ್ಳೆಯ ತೋಟ, ಇದೆಲ್ಲ ಇದ್ದರೆ ಒಂದು ಒಳ್ಳೆಯ ಆಸ್ತಿ ನಮ್ಮ ಕೈಗೆ ಬಂತು ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಆ ಎಲ್ಲ ಆಸ್ತಿಗಿಂತಲೂ ಅತ್ಯುತ್ತಮವಾದ ಆಸ್ತಿ ಯಾವುದು ಅಂತ ಕೇಳಿದ್ರೆ, ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಸಿಕ್ಕಿದ ನಂತರ ಆ ಮಕ್ಕಳು, ಶಿಕ್ಷಿತ ಮಕ್ಕಳು ಯಶಸ್ಸನ್ನು ಪಡಿತಾರಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ ಒಬ್ಬ ಮನುಷ್ಯನಿಗೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಉತ್ತಮ ಶಿಕ್ಷಣ ಸಿಗ್ತಕ್ಕಂಥ ಒಂದು ಭಾಗ್ಯ ನಮ್ಮ ಜಿಲ್ಲೆಗೆ ಇದೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಪ್ರತಿ ವರ್ಷ SSLC ಮತ್ತು PUC ಫಲಿತಾಂಶವನ್ನು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಫಸ್ಟ್ ಆರ್ ಸೆಕೆಂಡ್. SSLC ಮತ್ತು PUCಯಲ್ಲಿ ಒಮ್ಮೆ ಅವರು ಫಸ್ಟ್ ಆದರೆ ಇನ್ನೊಮ್ಮೆ ನಾವು ಫಸ್ಟು, ಒಮ್ಮೆ ನಾವು ಸೆಕೆಂಡ್ ಆದರೆ ಅವರು ಫಸ್ಟ್. ಆ ರೀತಿ ನಾವು ಹಂಚಿಕೊಂಡಿದ್ದೇವೆ. ಅಂದರೆ ಮೂಲತಃ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕ ರಂಗದಲ್ಲಿ ಬರೀ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲೇ ನಾವು ನಂಬರ್ 1 ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಮೂಲ ಕಾರಣ ಅಥವಾ ಬಹುಮುಖ್ಯವಾದ ಕಾರಣ ನಮ್ಮ ಶಾಲೆಗಳನ್ನು, ಹೆಚ್ಚಿನ ಶಾಲೆಗಳನ್ನು ನಡೆಸ್ತಕ್ಕಂಥ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ನಿಂದ. ಇವತ್ತು ಕ್ರಿಶ್ಚಿಯನ್ರು ಮಿಷನರೀಸ್ ಏನು ನಮ್ಮ ದೇಶಕ್ಕೆ ಬಂದು ಶಾಲೆಗಳನ್ನು, ಆಸ್ಪತ್ರೆಗಳನ್ನು ತೆರೆದ್ರು, ಆ ಶಾಲೆಗಳಿಂದಾಗಿ ಇವತ್ತು ನಾನೀಗ ಇಲ್ಲಿಂದ ಸೈನ್ಸ್ ಇಸ್ಲೀಸ್ ಕಾನ್ವೆಂಟಿಗೆ ಹೋಗಬೇಕು, ಅಲ್ಲಿ 100 ವರ್ಷದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು. ಇಲ್ಲಿ 25ನೇ ವರ್ಷ ಆದರೆ ನಾನು ಅಲ್ಲಿ ಹಳೆ ವಿದ್ಯಾರ್ಥಿ, ಅಲ್ಲಿ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಹೋಗಬೇಕಾಗಿದೆ. ಸೊ ಇವತ್ತು ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡೋದ್ರಿಂದ ಬಾಕಿ ಶಾಲೆಗಳು ಕೂಡ ಅವರ ಮಟ್ಟಕ್ಕೆ ಬರಬೇಕಾಗಿದೆ. ಯಾಕಂದರೆ ಅವ್ರ ಬಾಕಿ ಶಾಲೆಗಳು ಹಿಂದೆ ಬಿದ್ದರೆ ಎಲ್ಲ ಮಕ್ಕಳು ಒಳ್ಳೆಯ ಶಾಲೆಗೆ ಹೋಗ್ತಾರೆ ಅಂತಕ್ಕಂಥ ಒಂದು ಭಯದಿಂದಲೋ ಅಥವಾ ಸ್ಪರ್ಧಾ ಮನೋಭಾವದಿಂದಲೋ ಇವತ್ತು ಎಲ್ಲ ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡೋದ್ರಿಂದ ನಾವಿವತ್ತು ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸೋದಿಲ್ಲ, ಯಾಕಂದರೆ ಭಾಳಷ್ಟು ಕಾರ್ಯಕ್ರಮಗಳು ಇನ್ನು ನಡೀಲಿಕ್ಕಿದೆ ಮತ್ತು ನನಗೂ ಕೂಡ ಮುಂದಕ್ಕೆ ಹೋಗಬೇಕಾಗಿದೆ. ನಿರ್ಮಲಾ ಆಂಗ್ಲ ಮಾಧ್ಯಮ ಶಾಲೆ ಒಂದು ವಿಶೇಷವಾಗಿ
ಬ್ರಹ್ಮಾವರದಂಥ ಒಂದು ಪ್ರದೇಶದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ಇನ್ನು ನನ್ನ ಆಶೆ ಇದೆ, 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ನಾವು ಎಲ್ಲರೂ ವೇದಿಕೆಯಲ್ಲಿದ್ದವರು, ನೀವಿಬ್ಬರನ್ನು ಉದ್ಘಾಟಕರು ಮತ್ತು ಅಧ್ಯಕ್ಷರನ್ನು ಸೇರಿಸಿ ಮತ್ತು ಸಭೆಯಲ್ಲಿದ್ದವರನ್ನು ಸೇರಿಸಿ ನಾವೆಲ್ಲರೂ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಅಂತ ಹಾರೈಸಿ ಈ ಶಾಲೆಗೆ ಉಜ್ವಲ ಭವಿಷ್ಯವನ್ನು ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ ಇಂತಹ ಮಾತುಗಳನ್ನಾಡಿ ನಮ್ಮೆಲ್ಲರನ್ನ ಎಚ್ಚರಿಸಿದಂಥ ಗೌರವಾನ್ವಿತರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಆತ್ಮೀಯರೇ, ಈ ರಜತ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪೋಷಕರಲ್ಲಿರುವ ಸಾಧನೆಯನ್ನು ಗುರುತಿಸಬೇಕು, ಆ ಸಾಧನೆಯನ್ನು ಗೌರವಿಸಬೇಕು, ಆ ಸಾಧನೆಯನ್ನು ಪುರಸ್ಕರಿಸಬೇಕು ಹಾಗೆ ಅಂಥೇಳಿ ನಾವು ತೀರ್ಮಾನ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನು ನಾವು ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿದ್ದೇವೆ. ಸಾಧನೆಗೆ ಸನ್ಮಾನವೇ ಒಂದು ಮುಖ್ಯವಾಗಿರುವಂಥ ಹಂತ ಹಾಗೆ ಅಂತೇಳಿ ಗುರುತಿಸ್ತಾರೆ. ದಯಮಾಡಿ ಈ 6 ಜನ ಸಾಧಕರನ್ನು ಸನ್ಮಾನ ಮಾಡಬೇಕು, ಅವರನ್ನು ಗೌರವಿಸಬೇಕು ಹಾಗೆ ಅಂಥೇಳಿ ಗೌರವಾನ್ವಿತ ಪ್ರಮೋದ್ ಮಧ್ವರಾಜರವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ನಾರಾಯಣ್ ಹೆಬ್ಬಾರ್ ನಮ್ಮ ಜೊತೆಯಲ್ಲಿದ್ದಾರೆ. ಶಿಕ್ಷಕರಾಗಿದ್ದು ಅವರ ಕಾಲದ ನಂತರ ಹೆಬ್ಬಾರ್ ಮನೆತನದ ಕೃಷಿ ಚಟುವಟಿಕೆಯನ್ನು ನಾರಾಯಣ್ ಹೆಬ್ಬಾರ್ ಅವರು ಅದರಲ್ಲಿ ಕಾರ್ತಿ ಬೆಳೆ, ಸುಗ್ಗಿ ಬೆಳೆ, ಕೊಳಕೆ ಬೆಳೆ ಹಾಗೂ ಧಾನ್ಯದ ಸಮಯದಲ್ಲಿ ಉದ್ದು, ಅವಡೆ, ರಾಗಿ, ಹೆಸರು ಹಾಗೂ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಚಾಲ್ತಿಯಲ್ಲಿ ಇರುವಾಗ 10 ಎಕರೆ ಭೂಮಿಯಲ್ಲಿ ಕಬ್ಬನ್ನು ಕೂಡ ಬೆಳೆಯುತ್ತಿದ್ದರು. ಇವರ ಈ ಕೃಷಿ ಕಾರ್ಯಕ್ಕೆ ಇವರ ಶ್ರೀಮತಿ ಗಿರಿಜಾ ಹೆಬ್ಬಾರ್ ಅವರು ಹಾಗೂ ಮನೆಯ ಎಲ್ಲ ಸದಸ್ಯರು ಸಹಕಾರ ನೀಡುತ್ತಿದ್ದಾರೆ. ಕೃಷಿಯಿಂದ ಬರುತ್ತಿದ್ದ ಆದಾಯದಿಂದ ಇವರ 3 ಮಂದಿ ತಮ್ಮಂದಿರು, 2 ತಂಗಿಯಂದಿರು ಹಾಗೂ 7 ಮಂದಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿರುತ್ತಾರೆ. ಚಾಂತಾರು ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಸಿದ್ಧ ಕೃಷಿಕ ಎಂಬ ಗೌರವಕ್ಕೂ ಪಾತ್ರರಾಗಿದ್ದಾರೆ. ಇವರ ಮೊಮ್ಮಗಳು ಕಾವ್ಯ ಹೆಬ್ಬಾರ್ ನಮ್ಮ ಸಂಸ್ಥೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಶ್ರೀಯುತ ನಾರಾಯಣ್ ಹೆಬ್ಬಾರ್ ಅವರು ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿ ಈ ಸನ್ಮಾನ ಪತ್ರವನ್ನು ಅವರಿಗೆ ಶ್ರೀಯುತ ಲೂಯಿಸ್ ಡಿಸೋಜಾ ಅವರನ್ನೇ ನಮ್ಮ ಎಲ್ಲ ಅತಿಥಿಗಳು ಮಾನ್ಯ ಪ್ರಮೋದ್ ಮಧ್ವರಾಜರವರು ಈ ಸಂದರ್ಭ ಸನ್ಮಾನಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಶ್ರೀಯುತ ಲೂಯಿಸ್ ಡಿಸೋಜಾ ಅವರು ಸಲ್ವಾದರ್ ಡಿಸೋಜಾ ಹಾಗೂ ಲೂಸಿ ಡಿ ಅಲ್ಮೇಡರ್ ಅವರ ಮಗನಾಗಿ ಹಾರಾಡಿ ಗ್ರಾಮದಲ್ಲಿ ಜನಿಸಿದರು. ತಮ್ಮ 17ನೇ ವಯಸ್ಸಿನಲ್ಲಿ 31/12/1957ರಂದು ಭಾರತೀಯ ಸೇನೆಗೆ ನೇಮಕಗೊಂಡರು. ಸೇನೆಯಲ್ಲಿ ಇವರು ಓರ್ವ ದಕ್ಷ ಯೋಧನಾಗಿ ಸೇವೆ ಸಲ್ಲಿಸಿ 9 ಪದಕಗಳನ್ನು ಪಡೆದಿದ್ದಾರೆ. 1962ರಲ್ಲಿ ಭಾರತ ಚೈನಾ ನಡುವಿನ ಯುದ್ಧ, 1965ರ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದ ಯುದ್ಧದಲ್ಲಿ ಹೋರಾಡಿ ದೇಶ ರಕ್ಷಣೆ ಮಾಡಿದ್ದಾರೆ. ನಿವೃತ್ತಿಯಾದ ನಂತರ ಮಂಗಳೂರಿನಲ್ಲಿರುವ PF ಕಚೇರಿಯಲ್ಲಿ ಉದ್ಯೋಗ ಮಾಡಿ 20 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ನಿವೃತ್ತಿಯಾದ ನಂತರ ತಮ್ಮ ಇಳಿ ವಯಸ್ಸಿನಲ್ಲೂ ರಿಕ್ಷಾ ಚಾಲನೆ ಮಾಡಿಕೊಂಡು ಜೀವನ ನಡೆಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಮೊನ್ನೆಯನಾಗಿ 17/9/1965ರಲ್ಲಿ ಜನಿಸಿದರು. ಮಂಗಳೂರಿನ ಕೆನರಾ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಇವರು ಪುರಾತತ್ವ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ಪ್ರಸ್ತುತ ಇವರು ಉಲ್ಲಾಸ್ ಅಗರಬತ್ತಿ ಕಂಪನಿಯಲ್ಲಿ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಇವರು ಬೇರೆ ಬೇರೆ ಸಂದರ್ಭದಲ್ಲಿ ವಿವಿಧ ಸಾಧನೆ ಮಾಡಿದ್ದಾರೆ. 1983ರಲ್ಲಿ 14 ವರ್ಷದ ಒಳಗಿನವರಿಗಾಗಿ ನಡೆದ ಪೋಲೋ ವಾಲ್ಟ್ ಪಂದ್ಯದಲ್ಲಿ ರಾಷ್ಟ್ರಮಟ್ಟ ಹಾಗೂ ರಾಜ್ಯ ಮಟ್ಟಗಳೆರಡರಲ್ಲೂ ಚಿನ್ನದ ಪದಕ ಗಳಿಸಿದ್ದಾರೆ. ನಿಮ್ಮ ಚಪ್ಪಾಳೆ ಒಮ್ಮೆ ಬರಬೇಕೀಗ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟಗಳೆರಡರಲ್ಲೂ ಚಿನ್ನದ ಪದಕ ಗಳಿಸಿದ್ದಾರೆ. ಉಡುಪಿ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿ ಕಾರ್ಯದರ್ಶಿಯಿಂದ ಉಡುಪಿ ಪ್ರೌಢ ಶಿಕ್ಷಣವನ್ನು ನಿರ್ಮಲಾ ಪ್ರೌಢಶಾಲೆ ಬ್ರಹ್ಮಾವರ ತಮ್ಮ ಪದವಿ ವ್ಯಾಸಂಗವನ್ನು SMS ಪದವಿ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ನಿರ್ಮಲಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2017-18ನೇ ಸಾಲಿನ PTA ಕಮಿಟಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ಸ್ಯಾಮ್ ಎಂಟರ್ಪ್ರೈಸಸ್ನ ಐರನ್ ಆ್ಯಂಡ್ ಸ್ಟೀಲ್ನ ಮಾಲಕರಾಗಿದ್ದಾರೆ. ಸಮಾಜ ಸೇವಕರಾದ ಅಜ್ಮಲ್ ಅಸಾದ್ ಇವರು ಸಾಮಾಜಿಕ ಕಳಕಳಿಯೊಂದಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ. ರಕ್ತಕ್ಕೆ ರಕ್ತವೇ ಪರ್ಯಾಯ, ನಿಮಗೆಲ್ಲ ಗೊತ್ತಿದೆ. ಒಂದು ಚಪ್ಪಾಳೆ ಈಗಂತೂ ಬರಲೇಬೇಕು. 56 ಬಾರಿ ಇವರು ರಕ್ತದಾನ ಮಾಡುವುದರ ಮೂಲಕ ಹಲವಾರು ಜನರ ಪ್ರಾಣ ಉಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅಜ್ಮಲ್ ಅಸಾದಿ ಅವರಿಗೆ ಈ ಸಂದರ್ಭ ನಾವೆಲ್ಲ ಶುಭವನ್ನು ಹಾರೈಸುತ್ತಾ ಇನ್ನಷ್ಟು ಸಮಾಜ ಸೇವೆ ಅವರಿಂದ ದೊರಕುವಂತಾಗಲಿ ಎಂದು ಶುಭವನ್ನು ಹಾರೈಸುತ್ತಿದ್ದೇವೆ. ಸ್ನೇಹಿತರೆ, ವೇದಿಕೆಯಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವವರು ಶ್ರೀಮತಿ ಪುಷ್ಪ ಅವರು. ಅನೇಕ ಮಹಿಳೆಯರಿದ್ದಾರೆ, ನಮ್ಮ ಅನೇಕ ವಿದ್ಯಾರ್ಥಿನಿಯರಿದ್ದಾರೆ. ಅವರಿಗೆಲ್ಲರಿಗೂ ಮಾದರಿಯಾಗಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಪೋಷಕರನ್ನು ಇಲ್ಲಿ ಕರೆದು ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ ಪುಷ್ಪಾರವರು ಗೋಪಾಲ್ ನಾಯ್ಕ ಹಾಗೂ ಕಲ್ಯಾಣಿಬಾಯಿ ದಂಪತಿಗಳ ಮಗಳಾಗಿ 1/1/1973ರಂದು ಹಲವಳ್ಳಿಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಲವಳ್ಳಿಯಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಕರ್ಚೆಯಲ್ಲಿ ಪಡೆದರು. ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಡೆಯೇ ಕಳುಹಿಸದ ಒಂದು ಕಾಲದಲ್ಲಿ ಶ್ರೀಮತಿ ಪುಷ್ಪಾರವರು ಧೈರ್ಯದಿಂದ ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡುವ
ಪೊಲೀಸ್ ಇಲಾಖೆಗೆ 28/10/1997 ನೇಮಕಗೊಂಡು ಕದ್ರಿ ಪೊಲೀಸ್ ಠಾಣೆ, ಮಲ್ಪೆ ಪೊಲೀಸ್ ಠಾಣೆ, ಮಹಿಳಾ ಪೊಲೀಸ್ ಸ್ಟೇಷನ್ ಕುಂದಾಪುರ, ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಪೊಲೀಸ್ ಇಲಾಖೆಯಲ್ಲಿ 21 ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರಿಗೆ ಈ ರಜತ ಸಂಭ್ರಮದ ಸಂದರ್ಭದಲ್ಲಿ ನಾವು ಶುಭವನ್ನು ಹಾರೈಸುತ್ತಾ ಸನ್ಮಾನಿಸುತ್ತಿದ್ದೇವೆ. ಶ್ರೀಮತಿ ಪುಷ್ಪಾ ಅವರೇ, ನಿಮ್ಮಿಂದ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಸೇವೆ ದೊರಕುವಂತಾಗಲಿ ಎಂದು ಆಶಿಸುತ್ತಾ ನಿಮಗೆ ಶುಭವನ್ನು ಹಾರೈಸುತ್ತಿದ್ದೇವೆ. ನಮ್ಮ ಈ ಸಮಾರಂಭದ ವೇದಿಕೆಯಲ್ಲಿ ಶ್ರೀಮತಿ ಮೈತ್ರಿ ಬಿ ಅವರು ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದವರು. ನಮ್ಮ ಶಾಲೆಯಲ್ಲೇ ಇವರು ಪ್ರೌಢ ಶಿಕ್ಷಣ ಪಡೆದಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಬರಲಿ. ಪದವಿ ಶಿಕ್ಷಣವನ್ನು SMS ಕಾಲೇಜಿನಲ್ಲಿ ಪಡೆಯುವುದರ ಜೊತೆಗೆ ಇದೇ ಕಾಲೇಜಿನಲ್ಲಿ MCom ಪದವಿಯನ್ನು ಪಡೆದಿರುತ್ತಾರೆ. ಇವರು ಬಹುಮುಖ ಪ್ರತಿಭೆ, ಹಲವಾರು ಪ್ರಶಸ್ತಿಗಳನ್ನು ಪಡೆದವರು. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಕಳ ಇಲ್ಲಿ ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಶಾಲಾ ಹಳ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ನಿಮಗೆ ಈ ರಜತ ಸಂಭ್ರಮದ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕೆ ನಿಜಕ್ಕೂ ಹೆಮ್ಮೆ ಪಡ್ತಾ ಇದ್ದೀವಿ. ನಿಮ್ಮಿಂದ ಇನ್ನಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ದೊರಕುವಂತಾಗಲಿ ಎಂದು ನಮ್ಮೆಲ್ಲ ಪೋಷಕರು ವಿದ್ಯಾರ್ಥಿಗಳ ಚಪ್ಪಾಳೆಯೊಂದಿಗೆ ನಾವೀಗ ನಿಮಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನಿಮಗೆ ಶುಭವಾಗಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೀವಿ. ಪತ್ರಕರ್ತ ಜಾನ್ ಡಿಸೋಜ ಅವರು ಆಗಮಿಸಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅನೇಕ ವರದಿಗಳನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಅದರಲ್ಲಿ ಬರ್ತದೆ ಜಾನ್ ಡಿಸೋಜ ಅಂತ. ಅನೇಕ ವಿಮರ್ಶನಾತ್ಮಕ ಲೇಖನಗಳನ್ನು ಬರೀತಕ್ಕಂತಹ ಒಬ್ಬ ಒಳ್ಳೆಯ ಬರಹಗಾರ. ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಪ್ರಮೋದರು ಶಾಸಕರಾಗಿದ್ದಾಗಲೇ ಸಚಿವರಾಗಿದ್ದಾಗಲೇ ದೊರಕಿರುವಂತಹದ್ದು. ಮುಂದೆ ಈ ಕಾರ್ಯಕ್ರಮ ಮುಗಿದ ನಂತರ ಯಕ್ಷಗಾನ ಇದೆ. ಯಕ್ಷಗಾನದಲ್ಲಿಯೂ ಕೂಡ ಜಾನ್ ಡಿಸೋಜ್ ಅವರು ವೇಷವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡಿ ಹೋಗಬೇಕು. ಮಾನ್ಯರೇ, ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವೆಂದು ಪರಿಗಣಿಸಲ್ಪಟ್ಟ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ತಮ್ಮ ಗಮನಾರ್ಹ ಸೇವೆಯನ್ನು, ಶ್ರೇಷ್ಠ ಬರವಣಿಗೆಗಳನ್ನು ಪರಿಗಣಿಸಿ ನಮ್ಮ ಶಾಲಾ ರಜತ ಸಂಭ್ರಮದ ಈ ಭವ್ಯ ವೇದಿಕೆಯಲ್ಲಿ ಪೂಜ್ಯ ಗುರುಗಳ ಗಣ್ಯರ ಉಪಸ್ಥಿತಿಯಲ್ಲಿ ನಿಮ್ಮನ್ನು ಸನ್ಮಾನಿಸಲು ನಾವು ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೀವಿ. ತಮ್ಮ ವಿಭಿನ್ನ ಚಿಂತನೆ, ಸಮಾಜಪರ ಕಾಳಜಿಯ ಬರವಣಿಗೆಯನ್ನು ಗಮನಿಸಿ ಉಡುಪಿ ಜಿಲ್ಲೆ ನಿಮಗೆ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ನೀಡಿ ಗೌರವಿಸಿದೆ. ಒಂದು ಮಾತನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಾನ್ ಡಿಸೋಜ್ ಅವರು ಎಲ್ಲಿಯೂ ಸನ್ಮಾನಕ್ಕೆ ಒಪ್ಪದೇ ಇರತಕ್ಕಂಥ ಒಬ್ಬ ಪತ್ರಕರ್ತ. ಭಾಳಷ್ಟು ನಾನು ಕೂಡ ವೃತ್ತಿಯಲ್ಲಿ ಪತ್ರಕರ್ತನಾಗಿದ್ದೇನೆ, ಗಮನಿಸಿದ್ದೇನೆ. ಬಹಳ ಪ್ರಾಮಾಣಿಕ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಜಾನ್ ಡಿಸೋಜ್ ಅವರು. ಇವತ್ತಿನ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಆದರೂ ಕೂಡ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡೆ. ಬರುವುದಿಲ್ಲ ಅಂತ ಹೇಳಿದರು. ಅವರು ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ, ಓಡೋಗಿ ಬಿಡ್ತೇನೆ ಅಂತ ಹೇಳಿದರು. ಅವರ ಮಗಳು ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಅವಳು ಪಪ್ಪ ನೀವು ಬಾರದೇ ಇದ್ದರೆ ನಾನು ಬರುವುದಿಲ್ಲ ಅಂತ ಹೇಳಿದ್ದಾಳೆ. ಆದ್ದರಿಂದ ಜಾನ್ ಡಿಸೋಜ್ ಅವರು ಒಪ್ಪಿ ಬಂದಿದ್ದಾರೆ. ಜಾನ್ ಡಿಸೋಜ್ರೆ, ನಿಮಗೆಲ್ಲರಿಗೂ ವೇದಿಕೆಯಲ್ಲಿ ಅನೇಕ ಪೂಜ್ಯ ಗುರುಗಳಿದ್ದಾರೆ. ಅವರೆಲ್ಲರ ಶುಭಾಶೀರ್ವಾದದೊಂದಿಗೆ ಇನ್ನಷ್ಟು ಎತ್ತರಕ್ಕೆ ತಾವು ಬೆಳೆಯಿರಿ ಎನ್ನುವಂಥ ಶುಭ ಹಾರೈಕೆ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀವಿ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. The main thing or the main basic item what has to be to make this function a success is hard work. Of course, there are many other requirements also to make this function a very successful one, and it is being done. So, to give an example of how hard work is very important, because it is even important for the students also, and at the same time, why? Because now in this era what happens is hard work is given a very less importance, where the students are going to get the things very immediately. Or if you want to get any things done, you can surf in the internet and you can get it easily. So hard work is very less that is being found in this education system. So now what happens is here hard work is very important. So in order to make a thing successful or any program successful, hard work is very important. So that in the previous session where Prabhakar Acharya told that he is not at all getting sleep until and unless this function gets over. So why? Because it is the hard work that he is going to put, and because of that he is not going to get any sleep. So that is the hard work that he is going to put in order to become it successful. So here I would like to illustrate one story where a parent, he is a rich man and he is having a son who spends his money very lavishly.
So for that purpose, what he has done is he is going to teach him a lesson. He tells his son to uh, earn his own living. So only for the dinner he has to come to his house, and he has to earn his living. So how he has to do? So he thinks of one plan. So he creates sympathy to his mother, and later on however she melts, and she gives a gold coin to his son. So to her son. So what happens is, at that day evening, when the father comes to the house, at that time he'll ask his son regarding the earning. So he will give a coin that he has earned, and the father also know that is not his hard earned money. So what he tells is, he tells his son to throw it to the well. So what he will do, he'll without any second thought, he will throw it immediately to the well. So next day again he has to think of another plan. So what the father did is, the father sent his wife to her parents' place. So the child was in bit tensed. So what can I do? So later he'll move to his grandfather, and there again he creates sympathy to his grandfather. So grandparents, however, they show sympathy to their grandparents. So the grandfather also gave the gold coin to his grandson. So that evening also, when they all gathered to the lunch, at that time again the father asked, he handed over that gold coin to his father, and he again asked to put it to the well. So again it continued, and later what he did, the father, he told the grandfather regarding his plan. So what he is actually planning for his son to become correct. So next day what happens is, even the grandfather also was not able, he didn't give the gold coin to his grandson. So what he did, with all his efforts, he went to the market, and he found a job there. There a merchant asked him to supply the trunk to his house. So he transported that trunk to his house, and he got 3 silver coins. And that day he returned home, and he came home, and he was gathered in the dinner. So at that time, father he asked those earnings. So those earnings again he wanted to put it in the well. So while he was about to put it in the well, this son was crying. He was yelling that not to throw that hard earned money. So here father now he makes his son realize that yes, now you can understand the worth of money. So this 3 gold coins is your hard work, your tears, as well as your sweat. So these 3 only will combine, and that never made you to waste those 3 silver coins. So here now he understood, now he realized that, and he is grateful to his father. So at the end, what I would like to tell is, the value of the hard work is not only in the terms of reward. So whatever we do, so there are some people who will work hard, especially even in your school days also. You will work hard. Sometimes you may not you may not get more marks for that. So never measure the hard work if you work hard, you should not expect any reward. But if you are working, then definitely one or the other way you are going to get your reward. So here the value of the hard work should not be measured in reward, but also in the sense of our achievement. So what achievement we have done till now,
that should be because of our hard work, our sweat, our tears, and many more. So at the same time, you should have some determination in you whenever you do any work. ಶಿಕ್ಷಕರನ್ನು ಗೌರವಿಸಬೇಕೆಂಬ ತೀರ್ಮಾನಕ್ಕೆ ನಮ್ಮ PTA ಕಮಿಟಿಯಲ್ಲಿ ತೀರ್ಮಾನಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಶಿಕ್ಷಕರನ್ನು ಸನ್ಮಾನಿಸುವುದು ಪೋಷಕರಾಗಿ ನಮ್ಮ ಕರ್ತವ್ಯ ಎಂದು ನಾವು ಭಾವಿಸಿದ್ದೇವೆ. ದಯವಿಟ್ಟು ನಾನು ವೇದಿಕೆಗೆ ಆಹ್ವಾನಿಸಿದಂತೆ ಶಿಕ್ಷಕರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಶ್ರೀಮತಿ ಅನುರಾಧ, ಶ್ರೀಮತಿ ಸಂಧ್ಯಾ ಬಿ, ಶ್ರೀಮತಿ ಶಾಲೆಟ್, ಸಿಸ್ಟರ್ ಸಲೀನ್, ಶ್ರೀಮತಿ ಡೀನಾ ಮಿಸ್, ಸಿಸ್ಟರ್ ಸಂಜಿತಾ, ಮಿಸ್ಟರ್ ರಾಜೇಶ್, ಶ್ರೀಮತಿ ವೀರಾ ಮಿಸ್, ಮಿಸ್ ಸವಿತಾ, ಶ್ರೀಮತಿ ಅನುರಾಧ ಇವರು LKG ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇಲ್ಲಿ 5 ವರ್ಷದಿಂದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ರೆವರೆಂಡ್ ಫಾದರ್ ಡೊಮಿನಿಕ್ ವೇಗಸ್ ಇವರಿಂದ ಪೋಷಕರ ಪರವಾಗಿ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಶ್ರೀಮತಿ ಸಂಧ್ಯಾ ಅವರವರು. ಶ್ರೀಮತಿ ಸಂಧ್ಯಾ ಇವರು UKG ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇಲ್ಲಿ 1 ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಪೋಷಕ ಪರವಾಗಿ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಲೇಟ್ ಇವರು 1ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇಲ್ಲಿ 18 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಪೋಷಕ ಪರವಾಗಿ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಸಲೀನ್ ಇವರು 2ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇಲ್ಲಿ 3 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಡೀನಾ ಮಿಸ್, ಶ್ರೀಮತಿ ಡೀನಾ ಮಿಸ್ ಇವರು 3ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇಲ್ಲಿ 20 ವರ್ಷಗಳಿಂದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ಕೂಡ ಪೋಷಕರ ಪರವಾಗಿ ಸನ್ಮಾನ ಮಾಡಬೇಕು ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಸಂಜಿತಾ ಇವರು 4ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇವರು ಇಲ್ಲಿ 1 ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೂ ಕೂಡ ಪೋಷಕರ ಪರವಾಗಿ ಸನ್ಮಾನ ಮಾಡಬೇಕು ಕೇಳಿಕೊಳ್ಳುತ್ತೇನೆ. ಮಿಸ್ಟರ್ ರಾಜೇಶ್ ಇವರು 5ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇಲ್ಲಿ 1 ವರ್ಷದಿಂದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರಿಗೂ ಕೂಡ ಪೋಷಕರ ಪರವಾಗಿ ಸನ್ಮಾನ ಮಾಡಬೇಕು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ವೀರಾ ಮಿಸ್ ಇವರು 6ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇವರು 6 ವರ್ಷದಿಂದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೂ ಕೂಡ ಪೋಷಕರ ಪರವಾಗಿ ಸನ್ಮಾನ ಮಾಡಬೇಕು ಕೇಳಿಕೊಳ್ಳುತ್ತೇನೆ. ಮಿಸ್ ಸವಿತಾ ಇವರು 7ನೇ ತರಗತಿಯ ಕ್ಲಾಸ್ ಟೀಚರ್ ಆಗಿದ್ದು ಇವರು 1 ವರ್ಷದಿಂದ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವರಿಗೂ ಕೂಡ ಸಹ ಪೋಷಕರ ಪರವಾಗಿ ಸನ್ಮಾನ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ನಮ್ಮ ಮನೆಗಳಲ್ಲಿ 1 ಅಥವಾ 2 ಮಗುವನ್ನು ನಿರ್ವಹಿಸಲಿಕ್ಕೆ ಅತ್ಯಂತ ಕಷ್ಟ. ಇಂತಹ ಸಂದರ್ಭದಲ್ಲಿ ನಮ್ಮ ಈ ವೇದಿಕೆಯ ಮೇಲೆ ಸನ್ಮಾನಗೊಂಡಿರುವಂಥ ಎಲ್ಲ ಶಿಕ್ಷಕರು ನಮ್ಮ ಮಕ್ಕಳನ್ನು ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಂಡು ಅವರ ವಿದ್ಯೆಯನ್ನು ಅವರಿಗೆ ಕಲಿಸ್ತಾ ಅವರ ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾ ಇರತಕ್ಕಂಥ ಈ ಸುಸಂದರ್ಭದಲ್ಲಿ, ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ಈ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಮ್ಮೆಲ್ಲರ ಪರವಾಗಿ ಸಭೆಯಲ್ಲಿ ಇರುವಂಥ ಎಲ್ಲ ಗಣ್ಯ ಅಭ್ಯಾಗತರಿಗೆ ನನ್ನ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಶ್ರೀಮತಿ ಐರೆನ್ ಡಿ ಅಲ್ಮೇಡ 22 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಹಿಂದಿ ಪಾಠವನ್ನು ಬೋಧನೆ ಮಾಡುತ್ತಿದ್ದಾರೆ. ಆದರ್ಶ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದು ಶಾಲೆಗೆ ಹೆಮ್ಮೆಯನ್ನು ತಂದಿರುತ್ತಾರೆ. ಇವರ ಭವಿಷ್ಯ ಉಜ್ವಲ ಆಗಲಿ ಎಂದು ಎಲ್ಲರ ಪರವಾಗಿ ಹಾರೈಸುತ್ತೇನೆ. ಕುಮಾರಿ ಕವಿತಾರವರು 8 ವರ್ಷಗಳಿಂದ ಈ ಸಂಸ್ಥೆ ಸೇವೆಯಲ್ಲಿ ಸಲ್ಲಿಸುತ್ತಿದ್ದಾರೆ. ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದಾರೆ. ಸಾಧಕ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ.
ಶ್ರೀಮತಿ ರಮಾರವರು 6 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ದುಡಿದಿದ್ದು 6ರಿಂದ 10ನೇ ತರಗತಿವರೆಗೆ ಕನ್ನಡ ಪಾಠವನ್ನು ಬೋಧನೆ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಸ್ಕೌಟ್ಸ್ ಗೈಡ್ಸ್ ಶಿಬಿರಗಳಲ್ಲಿ ಕರೆದುಕೊಂಡು ಹೋಗಿ ಉತ್ತಮ ಪ್ರಜೆಗಳನ್ನು ನಿರ್ವಹಿಸಲು ಉತ್ಸಾಹದಿಂದ ತೊಡಗಿಕೊಂಡಿದ್ದಾರೆ. ಶ್ರೀಮತಿ ಫಾತಿಮಾ ಲವಿನಾ ಲೂಯಿಸ್ ರಾಡ್ರಿಗಸ್ ಇವರು 1 ವರ್ಷದಿಂದ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 6ರಿಂದ 10ನೇ ತರಗತಿವರೆಗೆ ವಿಜ್ಞಾನ ವಿಷಯ ಬೋಧಿಸುತ್ತಿದ್ದಾರೆ. ಶ್ರೀಮತಿ ಸವಿತಾ 2018 ಇಸ್ವಿಯಲ್ಲಿ ಸೇರ್ಪಡೆ ಹೊಂದಿರುತ್ತಾರೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗಣಿತ ಪಾಠವನ್ನು ಶ್ರೀ ರಮೇಶ್ರವರು 2018ರಲ್ಲಿ ಈ ಸಂಸ್ಥೆಗೆ ಸೇರ್ಪಡೆಗೊಂಡಿರುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಸಹನೆ, ಶಿಸ್ತು, ಕ್ರೀಡಾ ಮನೋಭಾವನೆ, ಸಹಬಾಳ್ವೆಯನ್ನು ಶ್ರೀಯುತರು ರಮೇಶ್ರವರು ತುಂಬಿರುತ್ತಾರೆ. ಶ್ರೀಯುತ ಮನು ಅವರು 7 ವರ್ಷದಿಂದ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 1ರಿಂದ 10ನೇ ತರಗತಿಯವರೆಗೆ ಡ್ರಾಯಿಂಗ್ ಅನ್ನು ಬೋಧಿಸುತ್ತಿದ್ದಾರೆ. ಶ್ರೀಮತಿ ರೇಖಾ ಇವರು 11 ವರ್ಷಗಳಿಂದ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀಮತಿ ಶಾರದಾ ರವರು 1 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವರು. ಈ ಎಲ್ಲ ಶಿಕ್ಷಕರ ಭವಿಷ್ಯ ಉಜ್ವಲವಾಗಲಿ. ಇವರ ಭವಿಷ್ಯ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ, ಬಾನೆತ್ತರಕ್ಕೆ ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. PTA ಸದಸ್ಯರೆಲ್ಲರಿಗೂ ಮೊದಲನಾಗಿ ನಾನು ವಂದಿಸುತ್ತೇನೆ ಹಾಗೂ ಅಭಿನಂದನೆಗಳನ್ನು ಹೇಳುತ್ತೇನೆ. ನಮ್ಮ ರಜತ ಸಂಭ್ರಮದ ಈ ವಿಷಯದ ಬಗ್ಗೆ ಸಮಿತಿಯನ್ನು ರಚಿಸಲು ಹಾಗೂ ಪೋಷಕರ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಸಂಚಾಲಕರು ನಮ್ಮ PTA ಅಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಅವರ ಹತ್ರ ಹೇಳಿಕೊಂಡಾಗ ಅವರು ಸಂತಸದಿಂದ ಒಪ್ಪಿಕೊಂಡಿದ್ದರು. ಇದೊಂದು ಬಹಳ ಸಂತಸದ ಒಂದು ಸಂಭ್ರಮದ ಗಳಿಗೆ. ಅವರು ಅಂದಿನಿಂದ ಇವತ್ತಿನವರೆಗೂ ನಮ್ಮ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಫಿಲೋಮಿನಾರವರು ಎಲ್ಲ ಸದಸ್ಯರೊಂದಿಗೆ ಕಮಿಟಿಯನ್ನು ರಚಿಸಿ, ಎಲ್ಲ ಸಮಿತಿಯನ್ನು ರಚಿಸಿ ಆವಾಗ ಒಂದು 2 ತಿಂಗಳಿಂದ ಅವರು ಈ ಒಂದು ಸಂಭ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಡಲು ಶ್ರಮಿಸ್ತಾ ಇದ್ದಾರೆ. ಈ ನಮ್ಮ ನಿರ್ಮಲಾ ಶಾಲೆಗೆ ಇಂಥ ಪೋಷಕರು, ಇಂಥ ಒಂದು ಕಮಿಟಿ ಮೆಂಬರ್ಸ್ ಸಿಕ್ಕಿದ್ದಕ್ಕೆ ನಾವು ಮೊದಲಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅಷ್ಟು ಚೆನ್ನಾಗಿ ಅವರು ನಮ್ಮ ಬಗ್ಗೆ ಇದ್ದ ಒಂದು ಗೌರವ, ಏನು ತಪ್ಪಾದರೂ ಕೂಡ ಅದನ್ನು ನಮ್ಮನ್ನು ತಿದ್ದಿ ಹೇಳಿ ನಮ್ಮ ಒಳ್ಳೆಯ ಸೂಚನೆ ಸಲಹೆಗಳನ್ನು ಕೊಡುತ್ತಾರೆ. ಅಂಥ ಒಂದು PTA ಕಮಿಟಿ ನಮಗೆ ಸಿಕ್ಕಿದ್ದಕ್ಕೆ ನಾವೆಲ್ಲರೂ ಧನ್ಯರು. ಹಾಗೂ ಇವತ್ತಿನ ಈ ಸಂಭ್ರಮವನ್ನು ನೋಡಿದಾಗ ನಿಮಗೆ ಅನ್ನಿಸ್ಬೋದು, ಈ ಇಷ್ಟು ಅದ್ಧೂರಿಯಾದ ಸಂಭ್ರಮವನ್ನು ನಡೆಸೋದು 1-2 ದಿನದ ಕೆಲಸ ಅಲ್ಲ. ಅದರ ಹಿಂದೆ ತುಂಬ ಜನ ಶ್ರಮಿಸಿದ್ದಾರೆ. ಮತ್ತು ಈ ವಿಷಯದಲ್ಲಿ, ಇಂಥ ಸಂತಸದ ವಿಷಯದಲ್ಲಿ ನನಗೆ ಬಹಳ ಸಂತಸ ಅನ್ನಿಸ್ತದೆ. ಹಾಗೂ ನಮ್ಮ ಈ ಟೀಚರ್ಸಿಗೆ ಹಾಗೂ ಶಿಕ್ಷಕೇತರ ಮಂಡಳಿಗೂ ಕೂಡ ಅವರು ಗೌರವಿಸಲಿದ್ದಾರೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಇಂಥ ಸಂದರ್ಭವನ್ನು ನಮಗೆ ಒದಗಿಸಿಕೊಟ್ಟ ಭಗವಂತನಿಗೆ ನಾನು ಮೊದಲಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಎಲ್ಲ ಪೋಷಕರಿಗೂ ನಮ್ಮ ಮೇಲೆ ಇಟ್ಟ ಗೌರವಕ್ಕೆ, ನಮಗೆ ಅಭಿನಂದಿಸಿದ್ದಕ್ಕೆ ಎಲ್ಲರಿಗೂ ಪುನಃ ಅಭಿನಂದನೆಗಳು. ಶಿಕ್ಷಣವೆಂದರೆ ವ್ಯಕ್ತಿತ್ವ ನಿರ್ಮಾಣ. ಇದಕ್ಕೆ ಸುಭದ್ರವಾದ ಬೌದ್ಧಿಕ ಬುನಾದಿ ಬೇಕು. ಕೇವಲ ಜ್ಞಾನ ಸಂಗ್ರಹವಷ್ಟೇ ಅಲ್ಲ, ಜೊತೆಗೆ ಕ್ರಿಯಾಶೀಲತೆಯೂ ಬೇಕು. ದ ಗ್ರೇಟ್ ಏಮ್ ಆಫ್ ಎಜುಕೇಷನ್ ಈಸ್ ನಾಟ್ ಓನ್ಲಿ ನಾಲೆಜ್ ಬಟ್ ಆ್ಯಕ್ಷನ್. ರೆವರೆಂಡ್ ಫಾದರ್ ಜೋಸ್ಲಿ ಫ್ರಾನ್ಸಿಸ್ ಡಿಸಿಲ್ವಾ ಇವರು ನಿರ್ಮಲಾ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ 2018 ಜೂನ್ನಲ್ಲಿ ನೇಮಕಗೊಂಡಿರುತ್ತಾರೆ. MA B.Ed ಪದವಿ ಪಡೆದಿರುವ ಇವರು 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಭಾಷೆಯನ್ನು ಬೋಧಿಸುತ್ತಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ಸುಳ್ಳಲ್ಲ. ತಮ್ಮ ಮಕ್ಕಳಿಗೆ ಅವರಿಗವರೇ ಉದ್ಧಾರ ಮಾಡಿಕೊಳ್ಳುವಂಥ ಸಾರ್ಥಕ ಶಿಕ್ಷಣವನ್ನು ನೀಡಬೇಕು. ಪ್ರತಿಯೊಬ್ಬ ಅಧ್ಯಾಪಕರು ಹಾಗೂ ಶಿಕ್ಷಣ ಸಂಸ್ಥೆ
ಆಡಳಿತ ಮಂಡಳಿಯವರು ಎತ್ತರೆತ್ತರಕ್ಕೆ ಬೆಳೆಯಬೇಕೆಂಬ ಭಾವನೆಯನ್ನು ಹೊಂದಿದ್ದು ಇದಕ್ಕಾಗಿ ಸದಾ ಶ್ರಮಿಸುತ್ತಿದ್ದಾರೆ. ರೆವರೆಂಡ್ ಫಾದರ್ ಜೋಸ್ಲಿ ಫ್ರಾನ್ಸಿಸ್ ಡಿ ಸಿಲ್ವಾ ಇವರು ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಸ್ಕೌಟ್ ತರಬೇತಿಯನ್ನು ಪಡೆದು ಮಾದರಿ ಪ್ರಜೆಯನ್ನು ರೂಪಿಸುವಲ್ಲಿ ತಮ್ಮದೇ ಆದ ಸೇವೆಯನ್ನು ನೀಡುತ್ತಾ ಬಂದಿರುವ ಇವರಿಗೆ ರಜತ ಮಹೋತ್ಸವದ ಸಂದರ್ಭದಲ್ಲಿ ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ. ಥ್ಯಾಂಕ್ ಯು. ಪ್ರಭಾಕರ್ ಅವರು, ಹಾಗೆಯೇ ಉಪಾಧ್ಯಕ್ಷರಾದ ಶ್ರೀಮತಿ ಫಿಲೋಮಿನಾ ಡಿ ಸಿಲ್ವಾ, ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮೈತಿ ಅವರು, ಹಾಗೆಯೇ ವೇದಿಕೆಯಲ್ಲಿ ಇರುವ ಇತರ ಗಣ್ಯ ವ್ಯಕ್ತಿಗಳೇ, ಮೊದಲಾಗಿ ನಿಮಗೆಲ್ಲರಿಗೂ ರಜತ ಮಹೋತ್ಸವದ ಶುಭಾಶಯವನ್ನು ಕೋರುತ್ತೇನೆ. ಸುಮಾರು 25 ವರ್ಷಗಳ ಹಿಂದೆ 1993 ಇಸವಿಯಲ್ಲಿ ಪೂಜನೀಯ ಗುರು ಫಾದರ್ ಬ್ಯಾಪ್ಟಿಸ್ಟ್ ಬ್ರ್ಯಾಕ್ಸ್ ಇವರು ಅವರ ನಾಯಕತ್ವದಲ್ಲಿ ಹಾಗೆಯೇ ಅವರಿಗೆ ಸಹಕಾರ ಕೊಟ್ಟವರು ಬಾಂಧವ್ಯ ಟ್ರಸ್ಟಿನ ಸದಸ್ಯರು, ಸುಮಾರು 2 ಸದಸ್ಯರು ಈಗಾಗಲೇ ನಮ್ಮ ಸ್ಟೇಜಿನ ಮೇಲೆ ಇದ್ದಾರೆ. ಶ್ರೀ ಅಲ್ಫೋನ್ಸಸ್ ಡಿಸೋಜಾ ಹಾಗೂ ಶ್ರೀಮತಿ ಮೋಲಿ ಡಿಸೋಜಾ. ಹಾಗೆ ಉಳಿದವರನ್ನು ನಾವೆಲ್ಲ ನಾಳೆ ನೋಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಮೊದಲಾಗಿ ನಮಗೆಲ್ಲರನ್ನು ಪ್ರತ್ಯೇಕವಾಗಿ ಸಂಚಾಲಕರು, ಪ್ರಾಂಶುಪಾಲರನ್ನು ಹಾಗೂ ಎಲ್ಲ ಶಿಕ್ಷಕರನ್ನು ಪೋಷಕರ ಪರವಾಗಿ ಗೌರವಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಪರವಾಗಿ ಹಾಗೂ ಫಾದರ್ ಜೋಸ್ಲಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನವೆಂಬರ್ 1ರಂದು ನಾವು ಈ ಗ್ರೌಂಡ್ನಲ್ಲಿ ಕ್ರೀಡಾಕೂಟವನ್ನು ಇಟ್ಟಿದ್ದೆವು. ಆ ದಿನ ನಮ್ಮ PTA ಪ್ರೆಸಿಡೆಂಟ್ ಪ್ರಭಾಕರ್ ಹೇಳಿದರು, ಈ ಇರುವ ಜಾಗ ಪುಣ್ಯವಾದ ಜಾಗ, ಈ ಜಾಗದಲ್ಲಿ ಆಡುವುದು ಅಥವಾ ಕಲಿಯುವುದು ನಿಜವಾಗಿ ನಾವು ಭಾಗ್ಯವಂತರು. ನಿಜವಾಗಿ ಇಂದು ನನಗೆ ಅರ್ಥವಾಗುತ್ತದೆ, ಈ ಜಾಗ ನಿಜವಾಗಿ ಪುಣ್ಯವಾಗಿದೆ. ಹಾಗೆಯೇ ಈ ನಿರ್ಮಲ ಶಾಲೆ ಈ ಬ್ರಹ್ಮವರ ಪರಿಸರದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಳ್ಳೆಯ ಶಾಲೆ ಎಂದು ನಾನು ಭಾವಿಸ್ತೇನೆ. ಇದು ಇಂಥ ಒಳ್ಳೆಯ ಶಾಲೆ ಆಗಲಿಕ್ಕೆ ಕಾರಣ ಸುಮಾರು 25 ವರ್ಷಗಳಿಂದ ಸಂಚಾಲಕರು, ಅಧ್ಯಕ್ಷರು, ಶಿಕ್ಷಕರು ನಮ್ಮ ಶಾಲೆಗಾಗಿ ದುಡಿದಿದ್ದಾರೆ. ಇಂದು ನಾನು ಸುಮಾರು 1 ವರ್ಷದಿಂದ ನಿಮ್ಮೊಂದಿಗಿದ್ದೇನೆ. ಈ ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ನೀವು ಪೋಷಕರು. ದ ಕ್ರೆಡಿಟ್ ಗೋಸ್ ಟು ದ ಪೇರೆಂಟ್ಸ್. ಯಾಕೆಂದರೆ ಸ್ವಾಗತ ಭಾಷಣದಲ್ಲಿ ವೀರಣ್ಣವರು ಹೇಳಿದರು, ಪ್ರಭಾಕರ್ ಅವರಿಗೆ ನಿದ್ದೆ ಬರುವುದಿಲ್ಲ ಎಂದು. ನಿಜವಾಗಿ ನನಗೆ ಗೊತ್ತಾಯಿತು. ಹಾಗೆಯೇ ಕೆಲವರು ಈ ಪ್ರೋಗ್ರಾಮ್ ಮಾಡುವುದಕ್ಕಾಗಿಯೇ ತುಂಬ ಮಂದಿ CL 1 ದಿನ ಅಲ್ಲ 3-4 ದಿನ ಈ ಸಾಂಸ್ಕೃತಿಯ ಅಧ್ಯಕ್ಷರಾದ ಕೃಷ್ಣ ನಾಯಕ್ ಅವರು ಈ ಕಾರ್ಯಕ್ರಮ ಮಾಡುವುದಕ್ಕಾಗಿ ಸುಮಾರು 3-4 ದಿನ ಅವರು CL ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೂ ಈ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್, ಶ್ರೀ ಕೃಷ್ಣ ನಾಯಕ್, ಸುಬ್ರಹ್ಮಣ್ಯ ಆಚಾರ್, ಶ್ರೀಮತಿ ಜ್ಯೋತಿ ಹಾಗೂ ಶ್ರೀ ವೀರಣ್ಣ ಹಾಗೂ ಎಲ್ಲ ಉಪಸಮಿತಿಯ ಸದಸ್ಯರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಯ ನಿರ್ಮಲಾ ಮಾತೆಯವರು ಇವರನ್ನು ಆಶೀರ್ವದಿಸಿ ಹಾಗೂ ಅವರ ಕುಟುಂಬವನ್ನು ಆಶೀರ್ವದಿಸಲೆಂದು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ನಿರ್ಮಲಾ. ಅವರು ಕೋಪ ಮಾಡ್ಕೊಂಡಿದ್ದನ್ನು ನಾನು ನೋಡಲೇ ಇಲ್ಲ. ಬಹುಶಃ ಎಷ್ಟು ಆತ್ಮೀಯವಾಗಿ, ಮಮತೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ, ನಗುಮುಖದಿಂದ ನಮ್ಮೊಂದಿಗೆ ಸಹಕರಿಸಿದ್ದಾರೆಂದರೆ ನಾವೆಲ್ಲರೂ ಇಡೀ PTA ಸಮಿತಿ ನಿಮಗೆ ಚಿರಋಣಿಯಾಗಿ ಅಂತ ಹೇಳ್ತಾ, ನಮಗೆ PTA ಸಮಿತಿಗೆ ಈ ಸುಸಂದರ್ಭದಲ್ಲಿ ನೀಡಿದ್ದ ಅವಕಾಶಕ್ಕಾಗಿ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ನೇತೃತ್ವದಲ್ಲಿ, ನಿಮ್ಮ ಮಾರ್ಗದರ್ಶನದಲ್ಲಿ ಸಂಸ್ಥೆ ಇನ್ನೂ ಎತ್ತರಕ್ಕೆ ಸಾಗಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಆಶಿಸ್ತೇನೆ. ಆತ್ಮೀಯರೇ, ಇದೀಗ ಬೋಧಕೇತರ ಸಿಬ್ಬಂದಿಯನ್ನು ಸನ್ಮಾನ ಮಾಡುವಂಥ ಸಂದರ್ಭ. ಶಿಕ್ಷಕರು ಎಷ್ಟು ಶ್ರಮವಹಿಸಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ರೂಪಿಸ್ತಾರೋ ಅದಕ್ಕಿಂತ ಮಿಗಿಲಾಗಿ ಬೋಧಕೇತರ ಸಿಬ್ಬಂದಿಯವರು ಶಾಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇರ್ತಾರೆ. ಅವರನ್ನು ಗುರುತಿಸ್ತಕ್ಕಂಥದ್ದು, ಯಾಕೆಂದರೆ ಅವರ ಕೆಲಸ ನಮಗೆ ಕಾಣಲ್ಲ, ಅದು ತೆರೆಯ ಹಿಂದಿನ ಕೆಲಸ. ಆ ಕೆಲಸಕ್ಕೆ ನಾವು ಗೌರವಿಸಬೇಕು, ಗುರುತಿಸಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಸುಸಂದರ್ಭದಲ್ಲಿ ಈ ಬೋಧಕೇತರ ಸಿಬ್ಬಂದಿ ಸನ್ಮಾನ ಕಾರ್ಯಕ್ರಮದ
ವನ್ನು ನೆರವೇರಿಸ್ಕೊಡ್ಬೇಕು ಹಾಗೆ ಅಂತೇಳಿ ಶ್ರೀಮತಿ ಅಮಿತಾರವರನ್ನು ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ರವಿ ಪ್ರಕಾಶ್ ಇವರು ಸನ್ಮಾನವನ್ನು ನಡೆಸಿಕೊಡಬೇಕು. ಹಾಗೆ ಉಳಿದ ಗಣ್ಯರು ಅವರನ್ನು ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಿಸೆಸ್ ರೆನ್ನಿ ಇವರು ಸಮೀಪದ ಚಾಂತರನ ನಿವಾಸಿಯಾಗಿದ್ದು BA ಪದವೀಧರೆಯಾಗಿದ್ದಾರೆ. ಸುಮಾರು 19 ವರ್ಷಗಳಿಂದ ಆಫೀಸ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಿಸೆಸ್ ಹೆಲೆನ್ ಡಿಸೋಜಾ ಇವರು ಉಪ್ಪಿನಕೋಟೆಯ ನಿವಾಸಿಯಾಗಿದ್ದು SSLCಯನ್ನು ಮುಗಿಸಿ 8 ವರ್ಷಗಳಿಂದ ಈ ಶಾಲೆಯಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಿಸೆಸ್ ಪ್ರೆಸಿಲಾ ಅಲ್ಮೈದಾ PUC ಶಿಕ್ಷಣವನ್ನು ಮುಗಿಸಿರುವ ಇವರು ಉದ್ಯಾವರದ ನಿವಾಸಿಯಾಗಿದ್ದು ಸುಮಾರು 6 ವರ್ಷಗಳಿಂದ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಸುಲೋಚನಾ SSLC ಮುಗಿಸಿರುವ ಸುಲೋಚನರವರು ಹಂಗಾರಕಟ್ಟೆಯಲ್ಲಿ ವಾಸಿಸುತ್ತಿದ್ದು ಸುಮಾರು 5 ವರ್ಷಗಳಿಂದ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಿಸೆಸ್ ರೇಜಾ ಡಿಸೋಜಾ ಇವರು ಮೂಲತಃ ಪೇತ್ರಿಯ ನಿವಾಸಿಯಾಗಿದ್ದು SSLC ಮುಗಿಸಿ 7 ವರ್ಷಗಳಿಂದ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ರತ್ನರವರು ಕುಕ್ಕುಡೆಯಲ್ಲಿ ವಾಸಿಸುತ್ತಿದ್ದು SSLC ವಿದ್ಯಾಭ್ಯಾಸ ಮುಗಿಸಿ 3 ವರ್ಷಗಳಿಂದ ಈ ಶಾಲೆಯಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಿಸ್ಟರ್ ಜೋಸೆಫ್ ಡಿಸೋಜಾ ಜೋಸೆಫ್ ಅವರು ಮೂಲತಃ ಪೇತ್ರಿ ನಿವಾಸಿಯಾಗಿದ್ದು ಸುಮಾರು 2 ವರ್ಷಗಳಿಂದ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸನ್ಮಾನಿತರಿಗೆ ಅಭಿನಂದನೆಗಳು. ಸನ್ಮಾನ ಮಾಡಿದ ಗಣ್ಯರಿಗೂ ಅಭಿನಂದನೆಗಳು. ಮಿಸ್ಟರ್ ಎಡ್ವಿನ್, ಮಿಸ್ಟರ್ ಜೀವನ್, ಮಿಸ್ಟರ್ ನಾಗರಾಜ್, ಮಿಸ್ಟರ್ ಶ್ರೀನಿವಾಸ್, ಮಿಸ್ಟರ್ ನಾಗಯ್ಯ ಗಾಣಿಗ. ಸುರಕ್ಷಿತವಾಗಿ ದೂರದ ಪ್ರದೇಶಗಳಿಂದ ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪಿಸಿ ಸರಿಯಾದ ಸಮಯಕ್ಕೆ ಅವರ ಮನೆಗೆ ಹಿಂದಿರುಗಿಸುವಂಥ ಒಂದು ಅತ್ಯುತ್ತಮವಾದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಂಥ ಎಲ್ಲ ವಾಹನ ಚಾಲಕರನ್ನು ಸನ್ಮಾನಿಸಿ ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳಲಾಗುತ್ತಿದೆ. ಅವರ ಸೇವೆ, ಅವರ ಈ ಒಂದು ಜವಾಬ್ದಾರಿ ನಿರಂತರವಾಗಿ ಶಾಲೆಗೆ ಸಿಗಲಿ, ಈ ಮಕ್ಕಳಿಗೆ ಸಿಗಲಿ, ಆ ಮೂಲಕ ಮಕ್ಕಳ ಭವಿಷ್ಯ ಉತ್ತಮವಾಗಲಿ ಹಾಗೆ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ವಿನಂತಿ ಮಾಡ್ತೀನಿ. ವಿಲ್ಡನ್ ಕ್ರಿಸ್ಟಫರ್ ಡಿಸಿಲ್ವಾ ಇವರು ಶ್ರೀಮತಿ ಫಿಲೋಮಿನಾ ಮತ್ತು ವಿನ್ಸೆಂಟ್ ಡಿಸಿಲ್ವಾ ಹರಡಿ ಇವರ ಪುತ್ರ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಇವರು 2ನೇ ತರಗತಿಯಲ್ಲಿದ್ದಾಗಲೇ ಕರಾಟೆ ತರಬೇತಿ ಪಡೆಯಲಾರಂಭಿಸಿ 9ನೇ ತರಗತಿಯಲ್ಲಿದ್ದಾಗ 2016ರಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿರುತ್ತಾರೆ. ಹಲವಾರು ಕಡೆಗಳಲ್ಲಿ ಸಂಘಟಿಸಿದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಟ್ಟು 18 ಬಹುಮಾನ ಪಡೆದುಕೊಂಡು ನ್ಯಾಷನಲ್ ಚಾಂಪಿಯನ್ಶಿಪ್ ಪಡೆದಿರುತ್ತಾರೆ. ಸಂಜಯ್ ಗೋಲ್ಡಿನ್ ಡಿಸೋಜಾ ಇವರು ಸ್ಟ್ಯಾನಿ ಡಿಸೋಜಾ ಮತ್ತು ಜಾಯ್ಸ್ ಗ್ರೆಟ್ಟಾ ಡಿಸೋಜಾ ಹರಡಿ ಇವರ ಪುತ್ರ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಇವರು 4ನೇ ತರಗತಿಯಲ್ಲಿರುವಾಗ ಕರಾಟೆ ತರಬೇತಿ ಪಡೆಯಲಾರಂಭಿಸಿ 10ನೇ ತರಗತಿಯಲ್ಲಿರುವಾಗ ಬ್ಲ್ಯಾಕ್ ಬೆಲ್ಟ್ ಸಾಧನೆ ಮಾಡಿರುತ್ತಾರೆ. ಕುಮಾರಿ ಪ್ರೀತಿ ಇವರು ಕೂಡ ನಿರ್ಮಲಾ ಶಾಲೆಯ ಹಳೆ ವಿದ್ಯಾರ್ಥಿ. ಇವರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಶ್ರೀ ನಾಗರಾಜ್ ರಾವ್ ಅವರ ಪುತ್ರಿಯಾಗಿದ್ದು ಇವರು ಹೇರೂರಿನವರು. ಸೆಕೆಂಡ್ ಇಯರ್ PUCಯಲ್ಲಿರುವಾಗ ಬ್ಲ್ಯಾಕ್ ಬೆಲ್ಟ್ ಸಾಧನೆ ಮಾಡಿರುತ್ತಾರೆ. ಸಂಜಯ್ ಗೋಲ್ಡಿನ್ ಡಿಸೋಜಾ ಇವರು ಕಾರಣಾಂತರದಿಂದ ಇವತ್ತು ಇಲ್ಲಿ ಇಲ್ಲ. ಆದ ಕಾರಣ ಅವರ ತಾಯಿ ಜಾಯ್ಸ್ ಗ್ರೆಟ್ಟಾ ಡಿಸೋಜಾ ಅವರು ಅವರ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಕುಮಾರಿ ಅಶ್ವಿತಾ ಡಿಸೋಜಾ ಮಟಪಾಡಿ ಇವರ ಮಗಳು. ಇವರು ಹಡಲ್ಸ್ ರಿಲೇ 100 ಮೀಟರ್ ರೇಸ್ ಇದರಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಈ ಎಲ್ಲ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು Mud pot domination, Zaida Sheikh.
needle. Rita Lewis first place, Asha second place. 100-meter race, Lakshmi first, the third place. Lighting the candle, Sonia Dias first place, Veda second place, Vanita and Asha third place. Musical chair, Shobha Shantaras first place. Third place. Where there is life, Next to first place. there's always. Thank you, sir. Second place, Venkateshwara third place. Mud nomination, Virupaksha MP. Mud pot domination, Virupaksha, Gururaj. 100-meter race, Gururaj first place, Chandrasekhar second place, Krishna third place. Third place. Thank you, madam. Short put, second place, Swedal third place. Afra Josni Swedal. First place. 100-meter race, Ashwita first place, Roslyn second place, Melisha third place. High jump, Ashwita first place, Roslyn second place, Swedal third place. Alumni boys. Vithan. High jump, Shahil first place, Vishwa second place, Joyal third place. Thank you, Father. ಸೆಕೆಂಡ್ ಪ್ಲೇಸ್ನಲ್ಲಿರುವವರು ಕೂಡ ರೆಡಿ ಆಗಬೇಕಾಗಿ ವಿನಂತಿಸುತ್ತಿದ್ದೇನೆ. Second place, Chandrakala and team, Chandrakala, Shahila, Deepthi Girish, Veena, Saraswati, Violet De Silva, Jayalakshmi, Jayashila, Pallavi, Veera, Priscilla, Cynthia, Sharmila Vegas, Stella Vegas, Sulochana, Anuradha, Lily Roch.
ಹಗ್ಗ ಜಗಾಟ ದ್ವಿತೀಯ. ಹೋಗಿ 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 ಫಾಸ್ಟ್ ಹೋಗಿ. ಮಂಜುನಾಥ, ರಾಮದಾಸ್, ಕೃಷ್ಣ, ಬಾಲಕೃಷ್ಣ, ಕವಿರಾಜ್, ಫಾದರ್ ವಿಕ್ಟರ್, ಕೃಷ್ಣ ಎಂ, ಸಂಜೀವ, ದಿನಕರ್, ವಿರೂಪಾಕ್ಷ, ಗುರುರಾಜ್. First place ಶೋಭಾ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. From nursery to 10th standard, I also acknowledge with gratitude for all the opportunities I received to grow in life. I extend my sincere gratitude to Reverend Father Brax, who is one of the founder of this institution. When I was 5 years old, my parents admitted me to nearby school in Handadi village. I was very stubborn and I would not stay in the school. During those time, Nirmala English Medium School just started, and it was Reverend Father Brax who encouraged my parents to admit me to this school. Thus, I landed in this institution and continued my studies till 10th standard. Later, I felt that God is calling me to a greater mission, so I joined Sisters of Charity, where I completed my PUC studies in Kapitanyu Pre-University College, Mangalore. Later on, I did my B.Pharm in Nitte University at Derlakatte. At present, I am rendering my service as a pharmacist at Father Muller Medical College Hospital, Mangalore, residing at Nirmala Convent, Mangalore. I am very proud of my school. I am specially grateful to all my teachers. I remember particularly Sister Dorothy, Sister Gabriel, Sister Pushpa, Father George Moniz, Geeta Miss, Deena Miss, Irene Miss, and many other teachers who have been a source of inspiration to me, who instilled in me moral, spiritual values along with the regular subjects. Today, if I am here standing before you, it is because of the quality education imparted by the teachers and the timely guidance, encouragement, support of my beloved parents. A word of gratitude to all my classmates, present and absent, who have played a great role in my life journey. It is said, school life is the best part in the whole of one's life. Yes, I enjoyed my days with my friends. We had lot of fun along with our studies.
I remain ever grateful to God for all who have shaped my life. There are 3 important C's of life: choices, chances, changes. Unless student makes a choice in life, takes a chance, or one's life will never change. Dear students, this is my suggestion to you. Every day make a choice to which you will give priority in life. Make use of every opportunity that knocks at your door. Then you can make a change and bring a change in the life of others too. Once again, I thank the management for giving me this opportunity to be present during this program. May God bless you all. Long live Nirmala English Medium School. Thank you one and all.